ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಎಗ್ ಬುರ್ಜಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಮೊಟ್ಟೆ, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣದು ಟೊಮೊಟೊನ ತೊಗೊಂಡಿದ್ದೀನಿ ನಾನು. ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನಾನು ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಫ್ರೈ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಅದು ಈರುಳ್ಳಿ ಫ್ರೈ ಆಗಬೇಕಂದ್ರೆ ಒಂದು ಚಿಟಿಕೆಯಷ್ಟು ಸಣ್ಣ ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು ಒಂದು ಸಣ್ಣ ಟೊಮೊಟೊ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ನಾನು ಮೆತ್ತಗಾಗೋ ತನಕ ಅದನ್ನು ಫ್ರೈ ಮಾಡ್ಕೊತೀನಿ. ಇವಾಗ ಅದಾಗಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಇವಾಗ ಬಾಡಿದ್ದಾಗಿದೆ. ಇವಾಗ ಅದಕ್ಕೆ ನಾನು ಏನು ಮೆಂತ್ಯ ಸೊಪ್ಪು ತಗೊಂಡಿದ್ದೆ ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈ ಟೈಮಲ್ಲಿ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು. ಮೆಂತ್ಯ ಸೊಪ್ಪು ಬೇಗ ಬೇಯಲ್ಲ, ಅದು ಸ್ವಲ್ಪ ಕಡ್ಡಿ ಕಡ್ಡಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಎಳೆ ಸೊಪ್ಪನ್ನು ತಗೊಂಡ್ರೆ ಬೇಗ ಆಗುತ್ತೆ. ನಾನಿಲ್ಲಿ ಎಳೆ ಸೊಪ್ಪನ್ನು ತಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಎಗ್ ಬುರ್ಜಿಯಲ್ಲಿ ತುಂಬ ಥರನೇ ಎಗ್ ಬುರ್ಜಿಗಳನ್ನು ಮಾಡ್ಬೋದು. ಕಡಲೆಪುರಿಲಿ ಮಾಡ್ಬೋದು, ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಎಲ್ಲ ಥರದ ಸೊಪ್ಪುಗಳನ್ನು ಹಾಕಿ ನಾವು ಮೊಟ್ಟೆ ಸೇರಿಸಿ ಮಾಡ್ಕೋಬೋದು ಎಗ್ ಬುರ್ಜಿನ. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೆ. ಇವಾಗ ಅದು ಸ್ವಲ್ಪ ಬೆಂದಿದೆ. ನಿಮಗೆ ಅದು ಬೇಗ ಬೆಂದಿಲ್ಲ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ, ಆಗ ಅದು ಬೇಗ ಬೇಯುತ್ತೆ. ನೀರು ಹಾಕಿದ್ಮೇಲೆ ಅದು ನೀಟಾಗಿ ಸುಂಡಬೇಕು. ಅಲ್ಲಿ ತನಕ ನಾವು ಮೊಟ್ಟೆ ಹಾಕೋಬಾರ್ದು. ಆ ರೀತಿ ಮಾಡಿದ್ರೆ ಎಗ್ ಬುರ್ಜಿ ಪರ್ಫೆಕ್ಟಾಗಿ ಬರಲ್ಲ. ಇವಾಗ ನಾನು ಅದಕ್ಕೆ ಏನು ಮೊಟ್ಟೆ ತಗೊಂಡಿದ್ದೆ 3 ಮೊಟ್ಟೆನೂ ಒಡೆದು ಹಾಕ್ಕೊತಾ ಇದ್ದೀನಿ. ಮುಕ್ಕಾಲು ಭಾಗದಷ್ಟು ಸೊಪ್ಪು ಬೆಂದಿರಬೇಕು. ಆ ಟೈಮಲ್ಲಿ ನಾವು ಮೊಟ್ಟೆನ ಹಾಕೋಬೇಕು. ಆವಾಗ ಮೊಟ್ಟೆ ಮತ್ತು ಸೊಪ್ಪು ಎರಡೂ ನೀಟಾಗಿ ಮಿಕ್ಸಾಗಿ ಚೆನ್ನಾಗಿ ಆಗುತ್ತೆ. ಮೊಟ್ಟೆ ಹಾಕೊಂಡ ತಕ್ಷಣ ನಾವು ಬೇಗನೆ ಅದನ್ನು ಸೋಟ್ ಆಡಿಸ್ಬಾರ್ದು. ಆ ರೀತಿ ಸೋಟ್ ಆಡಿಸೋದ್ರಿಂದ ಮೊಟ್ಟೆ ದಪ್ಪಕ್ಕೆ ಬರಲ್ಲ, ತುಂಬ ಸಣ್ಣಕ್ಕೆ ಬರುತ್ತೆ. ಆ ರೀತಿ ಇದ್ದರೆ ಎಗ್ ಬುರ್ಜಿಗೆ ಚೆನ್ನಾಗಿರಲ್ಲ. ಮೊಟ್ಟೆ ಎಗ್ ಬುರ್ಜಿಗೆ ಯಾವಾಗಲೂ ದಪ್ಪದಾಗಿದ್ರೇ ಚೆಂದ. ಇವಾಗ ನಾನು ಅದನ್ನು ಒಂದು ನಿಮಿಷ ಅಷ್ಟು ಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗ ಅದು ಮೊಟ್ಟೆ ದಪ್ಪದಾಗಿ ಬರುತ್ತೆ. ಓಕೆನಾ. ನೋಡಿ, ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಾಡ್ಕೊಳ್ಳಿ. ತುಂಬ ಬೇಗನೆ ಸೋಟ್ ಆಡಿಸೋದ್ರಿಂದ ಚೆನ್ನಾಗಿ ಬರಲ್ಲ ಎಗ್ ಬುರ್ಜಿ. ಓಕೆನಾ. ಸೊಪ್ಪು ಎಗ್ ಬುರ್ಜಿ ಎರಡೂ ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಹೊಂದ್ಕೊಂಡಾಗ ಎಗ್ ಬುರ್ಜಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದಕ್ಕೆ ಮೆಣಸಿನ್ಕಾಯಿನ ಬಳಸಿಲ್ಲ, ಯಾಕಂದರೆ ಮೆಣಸಿನ್ಕಾಯಿಗಿಂತ ಯಾವಾಗ್ಲೂ ಎಗ್ ಬುರ್ಜಿಗೆ ಪೆಪ್ಪರ್ ಪೌಡ್ರ್ ಹಾಕಿದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ರುಚಿ ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಒಂದು 3/4 ಸ್ಪೂನಷ್ಟು ರುಚಿ ಆದರೆ ಸಾಕು, ಯಾಕಂದರೆ ಮೊಟ್ಟೆ ಜಾಸ್ತಿ ರುಚಿ ಹಿಡಿಯಲ್ಲ ನೋಡಿ, ಅದಕ್ಕೋಸ್ಕರ ನೀವು ರುಚಿನ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಅದಕ್ಕೆ ಪೆಪ್ಪರ್ ಪೌಡ್ರನ್ನ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪೆಪ್ಪರ್ ಪೌಡ್ರು, ರುಚಿ ಎರಡೂ ಹಾಕ್ಕೊಂಡು ಇವಾಗ ಅದು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ಸ್ವಲ್ಪ ಹೊತ್ತು ಅದು ಖಾರ ಹಿಡಿದು ಬೇಯೋದಕ್ಕೆ ಬಿಡಬೇಕು ನಾವು ಅದನ್ನು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸದಾಗಿ ಅಡುಗೆಗಳನ್ನು ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ. ಓಕೆನಾ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಓಕೆನಾ. ಇವಾಗ ನೋಡಿ ಆಗಿದೆ ಎಗ್ ಬುರ್ಜಿ. ಫೈನಲಿ ಎಗ್ ಬುರ್ಜಿ ರೆಡಿ. ಇದನ್ನು ನೀವು ಚಪಾತಿ ಜೊತೆಲಿ ತಿನ್ಬೋದು, ಇಲ್ಲ ಅನ್ನದ ಜೊತೆ, ಊಟದ ಜೊತೆ ಸೈಡ್ ಡಿಶ್ಶಾಗಿ ಸೇರಿಸ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಕಂಪ್ಲೀಟಾಗಿ ಎಗ್ ಬುರ್ಜಿ ರೆಡಿ ಆಗಿದೆ. ಇವಾಗ ಅದನ್ನು ಸರ್ವ್ ಮಾಡಿಕೊಂಡು ಸೈಡ್ ಡಿಶ್ಶಾಗಿ ತಗೊಳ್ತಾ ಇರೋದೆ. ಓಕೆನಾ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಕಂಪ್ಲೀಟ್ ಎಗ್ ಬುರ್ಜಿ ರೆಡಿ. ಮೆಂತ್ಯ ಸೊಪ್ಪಿನ ಎಗ್ ಬುರ್ಜಿ ಸೂಪರಾಗಿತ್ತು ಮಾತ್ರ, ಟೇಸ್ಟ್.